ಯತ್ನಾಳ್ ಟೀಮ್ ಇದೆಯಲ್ಲ, ಯತ್ನಾಳ್ ಟೀಮು ಅವತ್ತಿಂದ ಒಂದು ತಮ್ಮ ಬೇಡಿಕೆ ನೀಡ್ತಾನೆ ಬಂದಿದ್ದಾರೆ. ನಮ್ಮ ಆಕ್ಷೇಪ ಇರೋದು ಬಿಜೆಪಿಯ ಮೇಲಲ್ಲ, ನಾವು ಬಿಜೆಪಿಯ ಶಿಸ್ತಿನ ಸಿಪಾಯಿಗಳು. ನಮಗಿರೋದು ಯಡಿಯೂರಪ್ಪ ಅನ್ನೋರ ಫ್ಯಾಮಿಲಿ ಮೇಲೆ ನಮಗೆ ಒಂದು ಅಸಮಾಧಾನ ಇದೆ. ನೀವು ನಾಯಕತ್ವ ಚೇಂಜ್ ಮಾಡಿಬಿಡಿ, ನಾವು ನಿಮ್ಮ ಜೊತೆ ಬರ್ತೀವಿ. ಆಮೇಲೆ ಅವ್ರು ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಯತ್ನಾಳ್ ಅವರು ಬಹಿರಂಗವಾಗಿ ನಿತಿನ್ ನವೀನ್ ಅವರಿಗೆ ಲೆಟರ್ ಬರೆದು ನಾನು ಪಕ್ಷದ ಅಭ್ಯರ್ಥಿಗೋಸ್ಕರನೇ ಮಾಡ್ತಾ ಹಾಕ್ತೀನಿ ಅಂತ ಹೇಳಿದ್ದಾರೆ. ಇದು ಕೂಡ ರೆಬೆಲ್ ಪಾಳ್ಯಕ್ಕೆ ಒಂದು ರೀತಿಯ ಏನೋ ಶಕ್ತಿ ಕೊಟ್ಟಿದೆ. ಈ ಎಪಿಸೋಡ್ನ ನಂತರ ಸರ್ ನಾಯಕತ್ವ ಬದಲಾವಣೆ ಚರ್ಚೆ ಸುಮಾರು ತಿಂಗಳಿಂದ ಚಾಲ್ತಿಲಿದೆ. ಹೀಗಾಗಿ ನಾಯಕತ್ವ ಬದಲಾವಣೆ ಆದರೆ ಈ ರೆಬೆಲ್ ಟೀಮ್ ಏನಿದೆಯಲ್ಲ, ಇವರು ಸಕ್ರಿಯವಾಗಿ ಮತ್ತೆ ಬಿಜೆಪಿ ಪಾಳ್ಯದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ಬೋದು. ಒಟ್ಟಾರೆಯಾಗಿ ಸರ್ ಈ MLC ಎಲೆಕ್ಷನ್ ಇದೆಯಲ್ಲ, ಇದು ಮುಖ್ಯಮಂತ್ರಿಗಳ ಮೇಲೂ ಪರಿಣಾಮ ಬೀರುತ್ತೆ. ಕೇಂದ್ರದ ವರಿಷ್ಠರಿದ್ದಾರಲ್ಲ, ಬಿಜೆಪಿಯ ವರಿಷ್ಠರಿದ್ದಾರೆ, ಅವರಂತೂ ಇದನ್ನು ಪರ್ಸ್ನಲಾಗಿ ತಗೊಂಡಿದ್ದಾರೆ. ನೆಕ್ಸ್ಟ್ ಹಿಂಗೆ ಆಗ್ಬಿಟ್ರೆ ಹೆಂಗೆ ಅಂತ. ಆಯ್ತಪ್ಪ, ನಾಳೆ ಎಲೆಕ್ಷನ್ ಆದಮೇಲೆ ಒಂದು 25 ಜನನ ಇವರು ಈಗಲಿಂದನೇ ಅವ್ರ ಜೊತೆ ಟಚ್ಚಲ್ಲಿ ಇದ್ಕೊಂಡು ಬಿಜೆಪಿ MLAಗಳನ್ನೇ ಹೈಜಾಕ್ ಮಾಡ್ಕೊಂಡ್ರೆ ಏನು ಮಾಡೋದು? ಹೌದು, ರಾಷ್ಟ್ರ ಮಟ್ಟದಲ್ಲಿ ಅವ್ರ ಮರ್ಯಾದೆ ಏನಾಗಬೇಕು? ಅವ್ರಿಗಿರೋ ಇಮೇಜೇ ಬೇರೆ. ಆ ಇಮೇಜನ್ನು ಒಡೆಯುವಂಥ ಸ್ಟ್ರಾಟಜಿನ ಮುಖ್ಯಮಂತ್ರಿಯವರು ಮಾಡಿದ್ದಾರೆ ಇಲ್ಲಿ. ಹಾಗಾಗಿ ಇದನ್ನು ಬಿಜೆಪಿಯ ವರಿಷ್ಠರು ಪರ್ಸ್ನಲಾಗಿ ತಗೊಂಡಿದ್ದಾರೆ. ರಾಜ್ಯ ನಾಯಕರ ಮೇಲೆ ಯಾವ ರೀತಿಯ ಆಕ್ಷನ್ ತಗೋತಾರೆ ಅನ್ನೋದು ಕುತೂಹಲ ಮೂಡಿದೆ. ತುಂಬಾ ನಿರ್ಲಕ್ಷ್ಯ ಕೂಡ ಮಾಡಿದ್ರು ಸರ್. ರಾಜ್ಯದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಎಲ್ಲೂ ಕೂಡ ಸ್ಟ್ರಾಂಗೆಸ್ಟ್ ಡಿಸಿಷನ್ ತಗೊಂಡಿಲ್ಲ. ಬಟ್ ಈಗ ಸೀರಿಯಸ್ ಆಗ್ಬೋದಾ ಸರ್? ತುಂಬ 100% ಅದನ್ನೇ ಹೇಳ್ತಾ ಇರೋದು. ಬಹುಶಃ ಸರ್ ಈಗ ಬಿಜೆಪಿಯ ವರಿಷ್ಠರು ಕಠಿಣ ತೀರ್ಮಾನವನ್ನು ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳಿದೆ. ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳತ್ತಾನೂ ಕೂಡ ಒಂದು ಕಣ್ಣು ಹಾಯಿಸುವ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಮೈತ್ರಿ ಒಡೆದೋಗುತ್ತೆ ಅಂತ ಮಾತಾಡ್ತಿದ್ದು. ಈಗ ಸೋಲ್ ತಕ್ಷಣವೇ ಬಿಜೆಪಿ ಮತ್ತು JDS ದೂರ ಆಗುತ್ತೆ ಅಂತ. ಇವತ್ತು ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ದಾರೆ, ನಾವು ಮೈತ್ರಿ ಮುರಿದು ಹೋಗಲಿ ಅಂತ ತುಂಬ ಜನರ ಆಸೆ ಇದೆ, ಆದರೆ ಅದು ಆಗೋದಿಲ್ಲ ಅಂತ. ಮತ್ತು ಅಮಿತ್ ಶಾ ಅವರು ಮತ್ತು HDK ಅವರು ಮಾತಾಡಿದ್ದಾರೆ. ಈ ಮೂಲಕ ತಮ್ಮ ಎದುರಾಳಿ ಯಾರು ಅನ್ನೋದು ಅವ್ರಿಗೆ ಕ್ಲಿಯರ್ ಇದೆ. ಹಾಗಾಗಿ ಈಗಲೇ JDS ಮತ್ತು ಬಿಜೆಪಿಯ ಮೈತ್ರಿ ಬಿಗಡಾಯಿಸುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೆ ಇವರಿಬ್ಬರೂ ಒಂದಾಗಿ ಸರ್ಕಾರದ ಮೇಲೆ ಮುಗಿಬೀಳುವ ಎಲ್ಲ ಲಕ್ಷಣಗಳಿದೆ ಅಂತ ನನಗನ್ಸುತ್ತೆ ಸರ್.